ಕನ್ನಡದ ಅನೇಕ ನಟಿಯರ ಪೈಕಿ ನಟಿ ಶ್ರುತಿ ಯಾರು ತಾನೇ ಮರೆಯೋದಕ್ಕೆ ಸಾಧ್ಯ ಹೇಳಿ. ಬಹಳ ಮುದ್ದಾದ ಹುಡುಗಿಯಾಗಿ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟವರು. ಅವರ ನಗು, ಅವರ ನಟನೆ, ಅವರ ಅಳು ಪ್ರತಿಯೊಂದು ಕೂಡ ನಮ್ಮ ಅವತ್ತಿನ ಚಿತ್ರರಂಗದ ಪ್ರತಿಯೊಬ್ಬ ಕಲಾವಿದರು ಇಷ್ಟಪಡೋದ್ರ ಜೊತೆಗೆ ಸಿನಿ ರಸಿಕರನ್ನು ಕೂಡ ರಂಜಿಸಿದ್ದಂಥದ್ದು ಶ್ರುತಿ ಅವರು ಇದೀಗ 50ನೇ ವರ್ಷದ ಹುಟ್ಟುಹಬ್ಬವನ್ನು ಬಹಳ ಅದ್ಧೂರಿಯಾಗಿ ಆಚರಿಸಿಕೊಂಡಿದ್ದಾರೆ. ಒಂದೇ ಒಂದು ಕೊರತೆ, ಆ ಹುಟ್ಟುಹಬ್ಬದಲ್ಲಿ ಅವರ ಗಂಡ ಇರಲಿಲ್ಲ ಅಂತ. ಯಾಕೆ ಅಂದರೆ ಶ್ರುತಿ ಅವರ ಮಗಳು ಗೌರಿ ಯಾವಾಗಲೂ ತನ್ನ ತಂದೆಯನ್ನು ಮಿಸ್ ಮಾಡ್ಕೊಳ್ತಾ ಇದ್ರು. ಹಾಗಾಗಿ ಮಗಳಿಗೋಸ್ಕರನಾದರೂ ಮಹೀಂದರ್ ಅವರು ಬರಬಹುದೇನೋ ಅನ್ನುವಂಥ ನಿರೀಕ್ಷೆನ ಇಟ್ಕೊಳ್ಳಲಾಗಿತ್ತು. ಆದರೆ ಮಹೀಂದರ್ ಅವರು ಈ ಬರ್ತ್ಡೇ ಕಾರ್ಯಕ್ರಮಕ್ಕೆ ಬರಲಿಲ್ಲ. ಬಹಳ ಅದ್ಧೂರಿಯಾಗಿ ಬರ್ತ್ಡೇ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಈ ಒಂದು ಕಾರ್ಯಕ್ರಮದಲ್ಲಿ ಬಂದಂಥ ಗಣ್ಯಾತಿ ಗಣ್ಯರು ಶ್ರುತಿ ಅವರನ್ನು ಹಾಡಿ ಹೊಗಳಿದ್ದಾರೆ ಮತ್ತು ವೆರಿ ಕಾಸ್ಟ್ಲಿ ಗಿಫ್ಟ್ಗಳನ್ನು ಕೂಡ ತಂದು ಶ್ರುತಿ ಅವರಿಗೆ ಕೊಟ್ಟಿದ್ದಾರೆ. ಹಾಗಿದ್ರೆ ನಟಿ ಶ್ರುತಿ ಅವರ ಬರ್ತ್ಡೇ ಕಾರ್ಯಕ್ರಮವನ್ನು ಅರೇಂಜ್ ಮಾಡಿದವರು ಯಾರು, ಯಾರೆಲ್ಲ ಬಂದಿದ್ರು, ಏನೆಲ್ಲ ಗಿಫ್ಟ್ ತಂದಿದ್ರು, ಇಡೀ ಕಾರ್ಯಕ್ರಮ ಹೇಗೆ ನಡೀತು ಅದೆಲ್ಲವನ್ನ ಈ ವಿಡಿಯೋ ಮುಖಾಂತರವಾಗಿ ನಿಮ್ಗೆ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ನಟಿ ಶ್ರುತಿ ತಮ್ಮ 50ನೇ ಹುಟ್ಟುಹಬ್ಬವನ್ನು ಸೆಪ್ಟೆಂಬರ್ 18ರಂದು ಅದ್ದೂರಿಯಾಗಿ ಆಚರಿಸಿಕೊಂಡಿದ್ದಾರೆ. ಚಿತ್ರರಂಗದ ಅನೇಕ ತಾರೆಯರ ದಂಡು ಸೇರಿ ಶ್ರುತಿ ಅವರ ದೀರ್ಘಕಾಲದ ಸಿನಿ ಜರ್ನಿಯನ್ನು ಸ್ಮರಿಸಿದಂಥ ಅನೇಕರು ಈ ಕಾರ್ಯಕ್ರಮಕ್ಕೆ ಬಂದಿದ್ರು. ಈ ಸಂದರ್ಭದಲ್ಲಿ ತಮ್ಮ ಜೀವನದ ಕೆಲವು ಮಧುರ ನೆನಪುಗಳನ್ನು ಶ್ರುತಿ ಅವರು ಹಂಚಿಕೊಂಡಿದ್ದಾರೆ. ಬರ್ತ್ಡೇ ಸೆಲೆಬ್ರೇಷನ್ ಬಹಳ ಅದ್ದೂರಿಯಾಗಿ ನಡೆದಿದೆ. 1990ರಲ್ಲಿ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡಿದ ನಟಿ ಶ್ರುತಿ ಅವರು 35 ವರ್ಷಗಳಲ್ಲಿ ಸುಮಾರು 120ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ತಮ್ಮ 50ನೇ ಹುಟ್ಟುಹಬ್ಬದ ಸಂಭ್ರಮದಲ್ಲಿರುವ ಶ್ರುತಿ ಅವರ ಮಗಳು ಗೌರಿ, ಇಂಡಸ್ಟ್ರಿ ಸ್ನೇಹಿತರೆಲ್ಲರೂ ಒಂದಾಗಿ ಈ ಸಂದರ್ಭದಲ್ಲಿ ಅವರ ಯಶಸ್ಸನ್ನು ಆಚರಿಸಿದ್ರು. ಬರ್ತ್ಡೇಗೆ ಯಾರೆಲ್ಲ ಬಂದಿದ್ರು, ಶ್ರುತಿ ಏನಂದ್ರು, ಏನೆಲ್ಲ ಗಿಫ್ಟನ್ನು ತಂದಿದ್ರು ಅನ್ನೋದನ್ನು ನಾವು ನೋಡೋದಾದ್ರೆ, ನಾನು ಯಾವ ವರ್ಷವೂ ಬರ್ತ್ಡೇ ಆಚರಿಸ್ಕೊಂಡಿದ್ದೇ ಇಲ್ಲ. ಇಂಡಸ್ಟ್ರಿಗೆ ಬಂದು 35 ವರ್ಷಗಳಾಯಿತು. ಯಾವತ್ತೂ ಬರ್ತ್ಡೇ ಆಚರಿಸ್ಕೊಳ್ಬೇಕು, ಒಂದು ಸಂಭ್ರಮ ಮಾಡಬೇಕು ಅನ್ನೋದು ಕೂಡ ನಂಗೆ ಅನಿಸಿರಲಿಲ್ಲ. ಆ ಸಂದರ್ಭನೂ ಬಂದಿರಲಿಲ್ಲ. ಆದರೆ ಈ ವರ್ಷ 50 ವರ್ಷ ಆಯಿತು, ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೋ ಅಂತ ನನ್ನ ಮಗಳು ತುಂಬ ಹಠ ಮಾಡ್ತಾ ಇದ್ಲು. ಆದರೆ ನಂಗೆ ಅದ್ರ ಬಗ್ಗೆ ಈಗಲೂ ಆಸಕ್ತಿ ಇಲ್ಲ. ನನಗೆ ಆಸಕ್ತಿ ಇದ್ದಿದ್ದು ಒಂದೇ, ಇಂಡಸ್ಟ್ರಿಗೆ ಬಂದು 35 ವರ್ಷ ಆಯಿತು. ನಾನು 15 ವರ್ಷದ ಹುಡುಗಿ ಆಗಿದ್ದಾಗ ಮಲ್ಲೇಶ್ವರಂ ಗರ್ಲ್ಸ್ ಹೈಸ್ಕೂಲ್ನಲ್ಲಿ ಓದ್ತಾ ಇದ್ದವಳನ್ನು ಸಿನಿಮಾ ಇಂಡಸ್ಟ್ರಿಗೆ ಕರ್ಕೊಂಡು ಬಂದರು. 35 ವರ್ಷ ನನ್ನನ್ನು ಬೆಳೆಸಿದೆ, ಇಂಡಸ್ಟ್ರಿಯಲ್ಲಿ ಅವಕಾಶ ಕೊಟ್ಟಿದೆ. ಅವರೆಲ್ಲರನ್ನ ಒಂದು ದಿನ ಎಲ್ಲರ ಜೊತೆ ಕೂತು ಊಟ ಮಾಡಿ ಅವರಿಗೆ ಕೃತಜ್ಞತೆ ಹೇಳಬೇಕು ಅಂತ ನನ್ನ ಮನಸ್ಸಿನಲ್ಲಿತ್ತು ಅಂತ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಮಗಳು ಎಷ್ಟೇ ಹಠ ಮಾಡಿದ್ರೂ ನಾನು ಬರ್ತ್ಡೇ ಆಚರಿಸ್ಕೊಳ್ಳೋದು ಬೇಡ ಅಂತ ಅಂದ್ಕೊಂಡಿದ್ದೆ. 50 ವರ್ಷದ ಬರ್ತ್ಡೇ ಸೆಲೆಬ್ರೇಟ್ ಮಾಡಬೇಕು ಅನ್ನೋದು ನನ್ನ ಪ್ಲ್ಯಾನ್ ಆಗೇ ಇರಲಿಲ್ಲ. ಆದರೆ ಯಾವಾಗ ನನ್ನ ಮಗಳು ತೀರಾ ಹಠ ಮಾಡಿದ್ಲು, ಇಲ್ಲ ನೀನು ಬರ್ತ್ಡೇ ಆಚರಿಸ್ಕೊಂಡ್ಲೇಬೇಕು, ಎಲ್ಲರನ್ನ ಕರೀಲೇಬೇಕು ಅಂತ ಹೇಳಿದ್ಲು, ಆಗ ಯೋಚನೆ ಮಾಡಿದೆ. ನಾನು ಇಂಡಸ್ಟ್ರಿಗೆ ಬಂದು 35 ವರ್ಷ ಆಯಿತು. ಒಬ್ಬ ನಟಿ 35 ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇರುವುದು ಅಂತಂದರೆ ಅದಷ್ಟು ಸುಲಭ ಆಗಲ್ಲ. ಎಲ್ಲ ದಿಗ್ಗಜರ ಜೊತೆಗೆ ನಟಿಸಿ ಸೈ ಎನಿಸಿಕೊಂಡವರು, ಇವತ್ತಿಗೂ ಕನ್ನಡ ಚಿತ್ರರಂಗದಲ್ಲಿ ಅದೇ ರೀತಿಯಾದಂಥ ಇಮೇಜನ್ನು ಉಳಿಸ್ಕೊಂಡವರು, ಯಾವುದೇ ಪಾತ್ರವನ್ನು ಕೊಟ್ಟರೂ ಕೂಡ ಅದನ್ನು ಬಹಳ ಅದ್ಭುತವಾಗಿ ಮಾಡುವವರು ಶ್ರುತಿ. ಹಾಗಾಗಿ ಈ 35 ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇರೋದಕ್ಕೆ ನನ್ನ ಜೊತೆ ಇರೋರಿಗೆ ಎಲ್ಲರಿಗೂ ಒಂದು ಧನ್ಯವಾದ ಹೇಳಬೇಕು. ಅವ್ರಿಗೆಲ್ಲ ನಾನು ಊಟ ಹಾಕಿಸ್ಬೇಕು, ಒಟ್ಟಿಗೆ ಕೂತು ನನ್ನ ಫ್ಯಾಮಿಲಿ ಥರ ಎಂಜಾಯ್ ಮಾಡಬೇಕು ಅನ್ನುವಂಥ ಮಹದಾಸೆಯಿಂದ ಈ ಬರ್ತ್ಡೇಯನ್ನು ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಸೆಲೆಬ್ರೇಟ್ ಮಾಡೋದಕ್ಕೆ ಬರ್ತ್ಡೇ ನೆಪ ಅಷ್ಟೇ ಅಂತ ಶ್ರುತಿಯವರು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಇನ್ನು ನಾನು ಇಂಡಸ್ಟ್ರಿಗೆ ಬರಬೇಕು ಅನ್ನೋದು ನನ್ನ ತಂದೆ ತಾಯಿ ಕಂಡ ಕನಸು. ಹಾಗಾಗಿ 35 ವರ್ಷ ಅಂದರೆ ಹೆಣ್ಮಕ್ಳಿಗೆ ತುಂಬ ಅಪರೂಪದ ಕ್ಷಣ ಅಂತ ನಾನು ಹೇಳಬಲ್ಲೆ. ನನ್ನ ಪ್ರತಿ ಕಷ್ಟದ ಹಿಂದೆ ಭಗವಂತನ ಆಶೀರ್ವಾದ ಇತ್ತು. ನನ್ನ ಪ್ರತಿ ಗೆಲುವಿನ ಹಿಂದೆ ಅಭಿಮಾನಿಗಳ ಚಪ್ಪಾಳೆ ಇತ್ತು. ಇದೊಂದೇ ನನ್ನ ಆಸ್ತಿ. ತುಂಬ ಖುಷಿ ಆಗುತ್ತೆ. ಇಂಡಸ್ಟ್ರಿಯಲ್ಲಿ ನನ್ನ ಜೊತೆ ಕೆಲಸ ಮಾಡಿದವರು, ಡೈರೆಕ್ಟರ್ಸು, ನಟರು, ನನ್ನ ಗೆಳತಿಯರು, ಕ್ಯಾಮ್ರಾಮ್ಯಾನ್ನಿಂದ ಹಿಡಿದು ಮ್ಯೂಸಿಕ್ ಡೈರೆಕ್ಟರ್ಗಳು ಬಂದಿದ್ದಾರೆ. ಅವರಿಗೆ ಕೋಟಿ ಧನ್ಯವಾದಗಳು ಅಂತ ಹೇಳಿದ್ದಾರೆ. ಇನ್ನು ಶಿವಣ್ಣ ಬಂದಿದ್ದು ನಂಗೆ ತುಂಬ ಸ್ಪೆಷಲು. ಯಾವುದೋ ಒಂದು ಹಳ್ಳಿಯಲ್ಲಿ ನಾಟಕ ಕಂಪನಿಯಲ್ಲಿ ನನ್ನನ್ನು ನೋಡಿದ್ರು. ಅವ್ರು ಕರ್ಕೊಂಡು ಬಂದಿದ್ದಕ್ಕೆ ಇಂಡಸ್ಟ್ರಿಯಲ್ಲಿ 35 ವರ್ಷಗಳ ಕಾಲ ಜರ್ನಿ ಸಿಕ್ತು. ಇವತ್ತು ಶಿವಣ್ಣ ಬಂದಿದ್ದು ತುಂಬ ಖುಷಿ ಆಯಿತು. ರವಿ ಸರ್ ಶೂಟಿಂಗ್ ಬಿಟ್ಟು ಇಲ್ಲಿಗೆ ಬಂದಿದ್ರು. ದ್ವಾರಕೀಶಣ್ಣ ಬಂದಿದ್ರೆ ಈ ಕ್ಷಣದಲ್ಲಿ ಅವ್ರು ಇದ್ದಿದ್ರೆ ನನಗೆ ಹೆಚ್ಚು ಖುಷಿ ಆಗ್ತಾ ಇರೋದು ಅಂತ ನಟಿ ಶ್ರುತಿ ಅವರು ಹೇಳ್ಕೊಂಡಿದ್ದಾರೆ. ಇನ್ನು ಈ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ನಡೆದಿದ್ದು ಎಲ್ಲರನ್ನ ಬಹಳ ಅದ್ದೂರಿಯಾಗಿ ವೆಲ್ಕಮ್ ಮಾಡಲಾಗಿದೆ. ಈ ಕಾರ್ಯಕ್ರಮಕ್ಕೆ ಬಂದಂಥ ಪ್ರತಿಯೊಬ್ಬರನ್ನ ಕೂಡ ಶಾಲು ಹೊದಿಸಿ ಸನ್ಮಾನಿಸಲಾಗಿದೆ. ಎಲ್ಲರಿಗೂ ಗಿಫ್ಟ್ಗಳನ್ನು ಕೂಡ ಕೊಡಲಾಗಿದೆ. ಈಗಿನ ಕಾಲದ ನಟಿಯರು, ಹಿಂದಿನ ಕಾಲದ ನಟಿಯರು ಪ್ರತಿಯೊಬ್ಬರು ಕೂಡ ಬಂದಿದ್ರು. ಶ್ರುತಿ ಅವರಿಗೆ ಎಲ್ಲರೂ ಒಂದೊಂದು ಉಡುಗೊರೆಯನ್ನು ಶ್ರುತಿಗಾಗಿ ತಂದಿದ್ರು. ಅದರಲ್ಲಿ
ಮಾಳವಿಕಾ ಆಗಿರ್ಬೋದು ಅಥವಾ ಸುಧಾರಾಣಿ ಆಗಿರ್ಬೋದು, ಹರ್ಷಿಕಾ ಪುನಚ್ಚ ಆಗಿರ್ಬೋದು, ಇವರೆಲ್ಲರೂ ಶ್ರುತಿ ಅವರಿಗೆ ಸೀರೆ ಅಂದರೆ ಇಷ್ಟ, ರೇಷ್ಮೆ ಸೀರೆ ಅಂದರೆ ಬಹಳ ಇಷ್ಟ, ಸೀರೆಯಲ್ಲಿ ನೋಡೋದಕ್ಕೆ ಮುದ್ದಾಗಿ ಕಾಣ್ತಾರೆ ಅನ್ನುವಂಥ ಕಾರಣಕ್ಕೆ ಸೀರೆಯನ್ನು ಗಿಫ್ಟ್ ಕೊಟ್ಟಿದ್ದಾರೆ. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮತ್ತು ಶಿವಣ್ಣ ಇವ್ರುಗಳು ಬೆಳ್ಳಿ ಐಟಮ್ಸನ್ನು ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ಇನ್ನು ರವಿಚಂದ್ರನ್ ಅವರು ವಾಚನ್ನು ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ನಟಿ ಅಮೂಲ್ಯ ಅವರು ಹೂವಿನ ಬುಕೆಯನ್ನು ಕೊಟ್ಟಿದ್ದಾರೆ. ಪ್ರೇಮ್ ದಂಪತಿ ಬಂದಿದ್ರು, ಅವರು ಕೂಡ ಸೀರೆಯನ್ನು ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಟ ಶಿವರಾಜ್ ಕುಮಾರ್, ಗೀತಾ ಶಿವರಾಜ್ ಕುಮಾರ್, ಹಿರಿಯ ನಟಿ ಜಯಮಾಲಾ, ತರುಣ್ ಸುಧೀರ್, ಸೋನಲ್ ಮಂತ್ಯಾರೋ, ನಟ ರವಿಚಂದ್ರನ್, ಟೆನಿಸ್ ಕೃಷ್ಣ, ನಿರಂಜನ್ ದೇಶಪಾಂಡೆ, ನಿರೂಪಕಿ ಅನುಪಮ ಗೌಡ, ಸುಧಾರಾಣಿ, ಮಾಳ್ವಿಕಾ ಅವಿನಾಶ್, ನಟ ಶರಣ್, ಮಾಲಾಶ್ರೀ, ಬಿಸಿ ಪಾಟೀಲು, ಗಿರಿಜಾ ಲೋಕೇಶ್, ವಸಿಷ್ಠ ಸಿಂಹ ಹಾಗೂ ಹರಿಪ್ರಿಯಾ ದಂಪತಿ, ಹಿರಿಯ ನಟಿ ಮಾಲಾಶ್ರೀ, ಲವ್ಲಿ ಸ್ಟಾರ್ ಪ್ರೇಮ್ ಕುಟುಂಬ, ನಟಿ ಅಮೂಲ್ಯ, ಅಶ್ವಿನಿ ಪುನೀತ್ ರಾಜ್ಕುಮಾರ್ ಸೇರಿದಂತೆ ಅನೇಕರು ಶ್ರುತಿ ಅವರ ಜೊತೆಗೆ ಸದಾ ಕಾಣಿಸಿಕೊಳ್ಳುವವರು, ಶ್ರುತಿ ಅವರ ಜೊತೆಗೆ ಸಿನಿಮಾ ಮಾಡಿದವರು ಮತ್ತು ಶ್ರುತಿ ಅವರ ಮಗಳು ಗೌರಿ ಅವರ ಆಪ್ತ ಸ್ನೇಹಿತೆಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಾಗಿದ್ರು. ಎಲ್ಲರೂ ಸೇರಿ ಒಟ್ಟಿಗೆ ಶ್ರುತಿ ಅವರನ್ನ ಹಾರೈಸಿದ್ರು. ಈ ಸಂದರ್ಭದಲ್ಲಿ ಶ್ರುತಿ ಅವರ ಫ್ಯಾಮಿಲಿ ಭಾವುಕರಾಗಿದ್ದಂತೂ ಸುಳ್ಳಲ್ಲ. ಇನ್ನು ಅದ್ಧೂರಿಯಾದಂಥ ಬೆಲೆ ಬಾಳುವಂಥ ಗಿಫ್ಟ್ಗಳು ಶ್ರುತಿ ಅವರಿಗೆ ಬಂದಿದ್ದು, ಅವರು ಅದನ್ನು ನೋಡಿ ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ.